ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೂಗುತ್ತಿದೆ ಪಕ್ಷಿ ತಿಳಿ ಕನ್ನಡ 6ನೇಯ ತರಗತಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಪದಗಳ ಅರ್ಥ. ಅಳಲು ಅಂದರೆ ನೋವು, ದುಃಖ. ಇಂಚರ ಅಂದರೆ ಇಂಪಾದ ಧ್ವನಿ, ಮಧುರ ಧ್ವನಿ. ಋಣ ಅಂದರೆ ಸಾಲ, ಹಂಗು, ಋಣ. ಚೆಲ್ಲಾಟ ಅಂದರೆ ವಿನೋದ, ವಿಲಾಸ. ತಂಪರೆ ಅಂದರೆ ತೃಪ್ತಿ ನೀಡು. ನಡುಗಡ್ಡೆ ಅಂದರೆ ನೀರ ನಡುವಿರುವ ಚಿಕ್ಕ ಭೂಪ್ರದೇಶ. ನೀರುಣಿಸು ಅಂದರೆ ನೀರು ಹಾಕು. ಪ್ರತೀತಿ ಅಂದರೆ ಪ್ರಸಿದ್ಧಿ, ಜನಜನಿತ. ನಂತರ ಬಣ್ಣಗೆಡು ಅಂದರೆ ಕಳಾಹೀನವಾಗು, ಕಳೆಕುಂದು ಅಂತ ಹೇಳಿ ಅರ್ಥ ಬರುತ್ತೆ. ಮನೋಹರ ಅಂದರೆ ಮನಸ್ಸಿಗೆ ಹಿತವಾದ, ಮಿರುಗು ಹೊಳೆಯುವುದು, ಮೈದಳೆ ಆಕಾರ ಹೊಂದು, ದೇಹ ಧರಿಸು, ಸೊರಗು ಬಾಡು, ಕ್ಷೀಣವಾಗು, ತಾಣ ಅಂದರೆ ನೆಲೆ, ಜಾಗ. ನಂತರ ಅಭಿಮಾನ ಅಂದರೆ ಹೆಮ್ಮೆ, ಉಲ್ಲಾಸ ಅಂದರೆ ಆನಂದ, ಲವಲವಿಕೆ, ಕಂಗೊಳಿಸು ಅಂದರೆ ಕಣ್ಣಿಗೆ ಅಂದವಾಗಿ ಕಾಣು, ಜೀವತಳೆ ಅಂದರೆ ಜೀವ ಪಡೆ, ಜೀವ ಹೊಂದು, ತೂರಾಟ ಅಂದರೆ ಮೇಲಕ್ಕೆ ಚಿಮ್ಮುವ ಆಟ. ನಂತರ ನಯನ ಅಂದರೆ ಕಣ್ಣು, ನೇತ್ರ, ಅಕ್ಷಿ. ನೊರೆ ಅಂದರೆ ಬುರುಗು. ಪ್ರವಾಸಿ ತಾಣ ಅಂದರೆ ಪ್ರವಾಸಿಗರು ಬರುವ ಜಾಗ, ಪ್ರವಾಸಕ್ಕೆ ಯೋಗ್ಯವಾದ ಸ್ಥಳ. ಬೋಳು ಮರ ಅಂದರೆ ಎಲೆಗಳು ಸಂಪೂರ್ಣವಾಗಿ ಉದುರಿ ಹೋಗಿರುವ ಮರ. ಮಿನಮಿನ ಅಂದರೆ ಫಳಫಳ. ಮೆಲುಗಾಳಿ ಅಂದರೆ ಮೆಲ್ಲಗೆ ಬೀಸುವ ಗಾಳಿ. ರಾರಾಜಿಸು ಅಂದರೆ ಪ್ರಕಾಶಿಸು, ಶೋಭಿಸು, ಮಿರುಗು. ಹೊಂಬಣ್ಣ ಚಿನ್ನದ ಬಣ್ಣ. ಸವರು ಹಚ್ಚು, ಲೇಪಿಸು. ಸತ್ಕಾರ್ಯ ಅಂದರೆ ಒಳ್ಳೆಯ ಕೆಲಸ. ಸುಳಿ ನದಿಯಲ್ಲಿ ನೀರು ವೃತ್ತಾಕಾರವಾಗಿ ಸುತ್ತುವ ರೀತಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1. ನಾರದಗಡ್ಡೆ ಎಲ್ಲಿದೆ? ಉತ್ತರ: ನಾರದಗಡ್ಡೆ ರಾಯಚೂರು ಸಮೀಪದ ಕೃಷ್ಣಾ ನದಿಯಲ್ಲಿದೆ. ಎಲ್ಲಿದೆ? ರಾಯಚೂರು ಸಮೀಪದ ಕೃಷ್ಣಾ ನದಿಯಲ್ಲಿದೆ. 2ನೆಯ ಪ್ರಶ್ನೆ: ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಯಾವ ರೀತಿ ಇತ್ತು? ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಎಲೆಗಳಿಲ್ಲದೆ, ಹೂಗಳಿಲ್ಲದೆ, ಹಣ್ಣು ಕಾಯಿಗಳಿಲ್ಲದೆ ಒಣಗಿದ ರೀತಿಯಲ್ಲಿ ಇತ್ತು. ಹೇಗಿತ್ತು? ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಎಲೆಗಳಿಲ್ಲದೆ, ಹೂಗಳಿಲ್ಲದೆ, ಹಣ್ಣು ಕಾಯಿಗಳಿಲ್ಲದೆ ಒಣಗಿದ ರೀತಿಯಲ್ಲಿ ಇತ್ತು. 3ನೆಯ ಪ್ರಶ್ನೆ: ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು? ಮಕ್ಕಳು ಬೋಳು ಮರಕ್ಕೆ ಸಸ್ಯವೈದ್ಯರಿಂದ ಚಿಕಿತ್ಸೆ ಕೊಡಿಸಿ, ಮರದ ಬುಡಕ್ಕೆ ಗೊಬ್ಬರ ಹಾಕಿ, ನೀರುಣಿಸಿದ ಸತ್ಕಾರ್ಯವನ್ನು ಮೆಚ್ಚಿಕೊಂಡವು. 4ನೆಯ ಪ್ರಶ್ನೆ: ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು? ಉತ್ತರ: ಬೋಳು ಮರವು ಮೊದಲಿನಂತೆ ಚಿಗುರೊಡೆದು ನಿಂತ ಸೊಬಗನ್ನು ಕಂಡು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು. ಬೋಳು ಮರವು ಮೊದಲಿನಂತೆ ಚಿಗುರೊಡೆದು ನಿಂತ ಸೊಬಗನ್ನು ಕಂಡು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು. ನೆಕ್ಸ್ಟ್ 5ನೆಯ ಪ್ರಶ್ನೆ: ಪಕ್ಷಿಯ ಮಾತುಗಳಿಗೆ ಬಶೀರ್ ಏನೆಂದು ಪ್ರತಿಕ್ರಿಯಿಸಿದನು? ಉತ್ತರ: ಪಕ್ಷಿಯು ಮರದ ಮೇಲೆ ಹೊಂದಿರುವ ಭಾವುಕತೆ, ಅಭಿಮಾನ ನನಗೆ ಅಚ್ಚರಿ ಉಂಟು ಮಾಡುತ್ತಿದೆ ಎಂದು ಬಶೀರ್ ಪ್ರತಿಕ್ರಿಯಿಸಿದನು. 6ನೆಯ ಪ್ರಶ್ನೆ: ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯಾ ಯಾವ ತೀರ್ಮಾನಕ್ಕೆ ಬಂದಳು? ಉತ್ತರ: ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯಾ ಊರಿಗೆ ಹೋಗಿ ಸಸ್ಯ ವೈದ್ಯರಿಂದ ಮರಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಮರ ಉಳಿಸುವ ತೀರ್ಮಾನಕ್ಕೆ ಬಂದಳು. 7ನೆಯ ಪ್ರಶ್ನೆ: ಬೋಳು ಮರ ಮೊದಲಿನಂತೆ ಹೇಗೆ ಜೀವ ತಳೆಯಿತು? ಉತ್ತರ: ಬೋಳು ಮರ ಮಳೆಗಾಲದಲ್ಲಿ ಚಿಗುರೊಡೆದು ಎಲೆ, ಹೂ, ಹೀಚು, ಕಾಯಿ,
ಹಣ್ಣುಗಳನ್ನು ತುಂಬಿಕೊಂಡು ಮೊದಲಿನಂತೆ ಜೀವ ತಳೆಯಿತು. ನಂತರ 8ನೆಯ ಪ್ರಶ್ನೆ, ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡು ಹಾಡಿದವು? ಉತ್ತರ, ಪಕ್ಷಿಗಳು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಹಾಡು ಹಾಡಿದವು. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ, ಕೃಷ್ಣಾ ನದಿಯ ಓಟ ಯಾವ ರೀತಿ ನಯನ ಮನೋಹರವಾಗಿದೆ? ಕೃಷ್ಣೆ ಮೈದುಂಬಿ ಹರಿಯುತ್ತಿದ್ದಾಳೆ. ಅವಳ ಭೋರ್ಗರೆತ, ತೂರಾಟ, ಚೆಲ್ಲಾಟ, ಹರಿಯುವ ಓಟ ನಯನ ಮನೋಹರವಾಗಿದೆ. 2ನೆಯ ಪ್ರಶ್ನೆ, ನಾರದಗಡ್ಡೆಯ ವಿಶೇಷತೆಗಳೇನು? ಉತ್ತರ, ನಾರದಗಡ್ಡೆಯು ರಾಯಚೂರು ಸಮೀಪವಿದೆ. ಬಹಳ ಹಿಂದೆ ನಾರದ ಮುನಿ ತಪಸ್ಸು ಮಾಡಿದ್ದರೆಂಬ ಪ್ರತೀತಿ. ಇಲ್ಲೊಂದು ಶಿವ ದೇವಾಲಯವಿದೆ. ಸದಾ ಹಚ್ಚ ಹಸುರಿನಿಂದ ಕೂಡಿ ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ. ಇದಿಷ್ಟು ನಾರದಗಡ್ಡೆಯ ವಿಶೇಷತೆ. ಸರಿನಾ? 3ನೆಯ ಪ್ರಶ್ನೆ, ಗಣೇಶನು ಪಕ್ಷಿಯನ್ನು ಏನೆಂದು ಪ್ರಶ್ನಿಸಿದನು? ಎ, ಸುಂದರ ಪಕ್ಷಿಯೇ, ಎಲ್ಲರೂ ಸಂತೋಷದಿಂದ ಇದ್ದಾರೆ. ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ? ಏನದು ನಿನ್ನ ಅಳಲು ಎಂದು ಗಣೇಶನು ಪಕ್ಷಿಯನ್ನು ಪ್ರಶ್ನಿಸಿದನು. 4ನೆಯ ಪ್ರಶ್ನೆ, ಬೋಳಾಗುವುದಕ್ಕೆ ಮೊದಲು ಮರದ ಸೊಬಗು ಹೇಗಿತ್ತು? ವಿವರಿಸಿ. ಬೋಳಾಗುವುದಕ್ಕೆ ಮೊದಲು ಮರವು ಸೊಬಗಿನಿಂದ ಕೂಡಿತ್ತು. ಮರದ ತುಂಬ ಹಸಿರೆಲೆಗಳು, ಟೊಂಗೆ ಟೊಂಗೆಗೂ ಹೂವು, ಹಣ್ಣು ಸಾವಿರಾರು, ತಂಪಾದ ನೆರಳು ಮನೆ ಮಾಡಿತ್ತು. ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು. ಪಕ್ಷಿಗಳಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವೇನು? ಉತ್ತರ, ಪಕ್ಷಿಯ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು. ಆ ಪಕ್ಷಿ ಹುಟ್ಟಿದ್ದು ಕೂಡ ಇಲ್ಲಿಯೇ. ಆದ್ದರಿಂದ ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವಾಯಿತು. 6ನೆಯ ಪ್ರಶ್ನೆ, ಸಸ್ಯವೈದ್ಯರು ಮರವನ್ನು ಹೇಗೆ ಉಪಚರಿಸಿದರು? ಉತ್ತರ, ಸಸ್ಯವೈದ್ಯರು ಸಂಪೂರ್ಣ ಮರವನ್ನು, ಟೊಂಗೆಗಳನ್ನು ಗಮನಿಸಿದರು. ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು. ಒಣಗಿದ ಭಾಗಕ್ಕೆ ಔಷಧಿ ಸವರಿದರು. ಮಕ್ಕಳಿಂದ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ಇವರೆಲ್ಲರ ಪ್ರಯತ್ನದಿಂದಾಗಿ ಮರ ಚಿಗುರೊಡೆಯಿತು. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ. ಸರಿನಾ? ಮೊದಲನೇದು, ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ? ಈ ವಾಕ್ಯವನ್ನು ಕೂಗುತ್ತಿದೆ ಪಕ್ಷಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಫಸ್ಟ್ ಒಂದು ವಾಕ್ಯವನ್ನು ನೀವು ಬರಿಬೇಕಾಗ್ತದೆ. ಈ ವಾಕ್ಯವನ್ನು ಗಣೇಶನು ಪಕ್ಷಿಗೆ ಕೇಳಿದನು. 2, ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ? ಈ ವಾಕ್ಯವನ್ನು ಕೂಗುತ್ತಿದೆ ಪಕ್ಷಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ ಎಂಬ ವಾಕ್ಯವನ್ನು ಲತಾ ಏನು ಮಾಡ್ತಾಳೆ? ಪಕ್ಷಿಗೆ ಕೇಳುತ್ತಾಳೆ. ಸರಿನಾ? 3ನೇದು, ನಾನು ಇಲ್ಲಿಯೇ ಜನ್ಮ ತಳೆದೆ. ಈ ವಾಕ್ಯವನ್ನು ಕೂಗುತ್ತಿದೆ ಪಕ್ಷಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ಪಕ್ಷಿ ಹುಡುಗರಿಗೆ ಹೇಳಿತು. ಬಿಟ್ಟ ಸ್ಥಳ ತುಂಬಿರಿ. 1, ನಾರದಗುಡ್ಡೆಯು ಡ್ಯಾಶ್ ನದಿಯಲ್ಲಿದೆ? ಕೃಷ್ಣ. ಉತ್ತರ ಏನು? ಕೃಷ್ಣ ನದಿಯಲ್ಲಿದೆ. 2, ಹಕ್ಕಿಗಳ ಡ್ಯಾಶ್ ಈ ಕಿವಿಗೆ ಇಂಪಾಗಿತ್ತು. ಹಕ್ಕಿಗಳ ಕುಹು ಕುಹು ಕಿವಿಗೆ ಇಂಪಾಗಿತ್ತು. ಸರಿನಾ? 3ನೇಯದು, ಮರವು ನೂರಾರು ಪಕ್ಷಿಗಳಿಗೆ ಡ್ಯಾಶ್ವಾಗಿತ್ತು. ಆಶ್ರಯ ತಾಣ. 4ನೇಯದು, ಡ್ಯಾಶ್ ಉಸಿರು ಎಂದು ಎಲ್ಲೆಡೆ ಸಾರೋಣ. ಹಸಿರೇ ಉಸಿರು ಎಂದು ಎಲ್ಲೆಡೆ ಸಾರೋಣ. ಭಾಷಾಭ್ಯಾಸ. ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಇಂಚರ
ಇಂಚರ. ಈ ವಾಕ್ಯ ಯಾವುದು? ಕೋಗಿಲೆಯ ಇಂಚರ ಕಿವಿಗೆ ಮಧುರವಾಗಿರುತ್ತದೆ. ಕೋಗಿಲೆಯ ಇಂಚರ ಕಿವಿಗೆ ಮಧುರವಾಗಿರುತ್ತದೆ. ಕಂಗೊಳಿಸು. ರಾತ್ರಿ ಹೊತ್ತಿನಲ್ಲಿ ನಗರದ ರಸ್ತೆಗಳು ದೀಪಗಳಿಂದ ಕಂಗೊಳಿಸುತ್ತಿದ್ದವು. ಬಣ್ಣಗೆಡು. ಬಿಸಿಲಿಗೆ ಬಟ್ಟೆಯ ಬಣ್ಣ ಗೆಟ್ಟಿತು. ಪ್ರವಾಸ. ಶಾಲೆಯಿಂದ ಮಕ್ಕಳು ಪ್ರವಾಸ ಹೊರಟರು. ಶಾಲೆಯಿಂದ ಮಕ್ಕಳು ಪ್ರವಾಸ ಹೊರಟರು. ನಂತರ ಉಲ್ಲಾಸ. ಮಕ್ಕಳು ಆಟವಾಡುತ್ತಾ ಉಲ್ಲಾಸದಿಂದ ನಕ್ಕರು. ಕನಿಕರ. ಗಾಂಧೀಜಿಯವರಿಗೆ ಬಡವರ ಮೇಲೆ ಕನಿಕರವಿತ್ತು. ಸತ್ಕಾರ್ಯ. ನಾವು ಮಾಡುವ ಸತ್ಕಾರ್ಯದಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಸರಿನಾ? ಇದಿಷ್ಟು ಸ್ವಂತ ವಾಕ್ಯವಾಯಿತು. ನಂತರ ಆ ಗೆರೆ ಹಾಕಿದ ಪದಗಳಿಗೆ ಬದಲಾಗಿ ಬೇರೆ ಪದಗಳನ್ನು ಬಳಸಿ ಬರೆಯಿರಿ. ಮಾದರಿ ನೋಡಿ. ಆ ವನವು ಗಿಡಮರಗಳಿಂದ ಕಂಗೊಳಿಸುತ್ತಿದೆ. ಆ ವನವು ಗಿಡಮರಗಳಿಂದ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತಿದೆ. ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆಟ್ಟಿತು. ಎಲೆಗಳು ಉದುರಿ ಮರದ ಸೊಬಗು ಕಳಾಹೀನವಾಗಿತ್ತು. ಬಣ್ಣಗೆಟ್ಟಿತು ಅನ್ನೋ ಬದಲಿಗೆ ಕಳಾಹೀನವಾಗಿತ್ತು. 2. ಜುಳುಜುಳು ಹರಿಯುವ ನೀರಿನ ಸೊಬಗೇ ಸೊಬಗು. ಜುಳುಜುಳು ಹರಿಯುವ ನೀರಿನ ಸೌಂದರ್ಯವೇ ಸೌಂದರ್ಯ ಅಂತ ಹೇಳಿ ಬರಿಬಹುದು. ಸರಿನಾ? ನಂತರ 3ನೇಯದು, ಮರದ ಟೊಂಗೆಗಳಲ್ಲಿ ಹೂವು. ಮರದ ಟೊಂಗೆಗಳಲ್ಲಿ ಹೂವು ಕಂಗೊಳಿಸುತ್ತಿದ್ದವು. ನೀರು ಹಾಕಿದ್ದರಿಂದ ಮರದಲ್ಲಿನ ಹೀಚುಕಾಯಿ ಹಣ್ಣುಗಳು ಜೀವ ತಳೆದವು. ನೀರು ಹಾಕಿದ್ದರಿಂದ ಮರದಲ್ಲಿನ ಹೀಚುಕಾಯಿ ಹಣ್ಣುಗಳು ಜೀವಕಳೆ ಹೊಂದಿದವು. ಈ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ. ಅಬ್ದುಲ್. ಅಬ್ದುಲಲ್ಲಿ ಯಾವುದು ಸ್ವರಾಕ್ಷರ? ಅ. ಇಲಿಯಲ್ಲಿ ಇ. ಊರು ಇದರಲ್ಲಿ ಊ. ಓತಿಕ್ಯಾತ ಓ. ಐರಾವತ ಐ. ಈ ಕೆಳಗಿನ ಪದಗಳಲ್ಲಿ ಅನುಸ್ವಾರ ಇರುವ ಪದಗಳಿಗೆ ಈ ರೀತಿಯ ಚೌಕವನ್ನು ಹಾಗೂ ವಿಸರ್ಗ ಇರುವ ಪದಗಳಿಗೆ ಈ ರೀತಿಯ ವೃತ್ತವನ್ನು, ಇಲ್ಲಿ ತೋರಿಸಿದಾರಲ್ಲ ಈ ರೀತಿಯ ವೃತ್ತವನ್ನು ಹಾಕಬೇಕು. ಅನುಸ್ವಾರ ಪದಗಳಿಗೆ ಚೌಕ, ವಿಸರ್ಗ ಪದಗಳಿಗೆ ವೃತ್ತವನ್ನು ಹಾಕಬೇಕು. ಬಣ್ಣ ಅನುಸ್ವಾರ ಪದ, ಕಂಗೊಳಿಸು ಅನುಸ್ವಾರ ಪದ, ಒಂದು ಅನುಸ್ವಾರ ಪದ, ಅಂತಃಪುರ ಅನ್ನುವಂಥದ್ದು ವಿಸರ್ಗ. ದುಃಖ ವಿಸರ್ಗ ಪದ, ಕಂಬನಿ ಅನುಸ್ವಾರ, ಭಾಗಶಃ ವಿಸರ್ಗ ಪದ, ಟೊಂಗೆ ಅನುಸ್ವಾರ ಪದ. ಇಷ್ಟು ಅನುಸ್ವಾರ ವಿಸರ್ಗ ಪದಗಳು. ನಂತರ ಪದಗಳನ್ನು ಹೇಳುತ್ತಾ ನೋಡಿ ಬರೆಯಿರಿ. ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ, ಇದನ್ನು ಓದ್ತಾ ಇಲ್ಲಿ ಕೆಳಗೆ ಬರ್ಕೊಂಡು ಹೋಗಬೇಕು. ಸರಿನಾ? ಇದು ನೋಡಿ, ನಾನು ಓದ್ತೀನಿ. ಕೃಷ್ಣೆ ಕೃಷ್ಣೆ. ಭೋರ್ಗರೆತ ತೂರಾಟ, ಚೆಲ್ಲಾಟ. ಅಡುಗಡ್ಡೆ, ಪಕ್ಷಿಗಳು, ಭಾವುಕತೆ, ಅಭಿಮಾನ. ನಂತರ ಸಂಪೂರ್ಣ, ಸಸ್ಯವೈದ್ಯ, ಸತ್ಕಾರ್ಯ, ಸನ್ನಿವೇಶ. ಇದಿಷ್ಟು ಪದಗಳನ್ನು ಇಲ್ಲಿ ಲೈನಲ್ಲಿ ಬರ್ಕೊಂಡು ಹೋಗಬೇಕು. ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಸರಿನಾ? ಸುಂದರ, ಸುಂದರಕ್ಕೆ ಕುರೂಪ ವಿರುದ್ಧ ಪದ. ಮೆಲ್ಲಗೆ, ಜೋರು, ಬುಡ, ತಲೆ. ಅರ್ಥ, ಅನರ್ಥ. ಅಭಿಮಾನ, ನಿರಾಭಿಮಾನ. ಸಂತೋಷ, ದುಃಖ. ಸರಿನಾ? ಚಟುವಟಿಕೆಗಳನ್ನು ನೋಡೋಣ. 1. ನೀವು ನೋಡಿದ ಮಳೆ, ಹಳ್ಳ, ಹೊಳೆ ಅಥವಾ ಸಮುದ್ರ ಯಾವುದಾದರೂ ಒಂದನ್ನು ಕುರಿತು 4 ವಾಕ್ಯಗಳನ್ನು ವರ್ಣಿಸಿ ಬರೆಯಿರಿ. ಮಳೆ, ಹಳ್ಳ, ಹೊಳೆ ಅಥವಾ ಸಮುದ್ರ ಇದ್ರ ಬಗ್ಗೆ 4 ವಾಕ್ಯಗಳನ್ನು ಬರಿಬೇಕಂತೆ. ಮಳೆಯ ಬಗ್ಗೆ ನೋಡೋಣ. ಮಳೆಯ ಬಗ್ಗೆ ಸರಳವಾದ 4 ವಾಕ್ಯಗಳು.
ಸರಿನಾ? 1. ಮಳೆಯು ನಮಗೆ ತುಂಬ ಅಗತ್ಯವಾಗಿದೆ. 2. ಮಳೆಯಿಂದ ಮರಗಳು, ಗಿಡಗಳು ಮತ್ತು ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ. 3. ಮಳೆಯ ನೀರಿನಿಂದ ನದಿಗಳು, ಕೆರೆಗಳು ಮತ್ತು ಬಾವಿಗಳು ತುಂಬುತ್ತವೆ. 4. ಆದ್ದರಿಂದ ಮಳೆಯ ನೀರನ್ನು ಸಂರಕ್ಷಿಸಿ ನೀರನ್ನು ಮಿತವಾಗಿ ಬಳಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹಳ್ಳದ ಬಗ್ಗೆ ಸರಳವಾದ 4 ವಾಕ್ಯಗಳು. 1. ಹಳ್ಳದಲ್ಲಿ ಸ್ವಚ್ಛವಾದ ನೀರು ಹರಿಯುತ್ತದೆ. ಹಳ್ಳದ ನೀರು ಕೃಷಿಗೆ ತುಂಬ ಉಪಯೋಗವಾಗುತ್ತದೆ. ಹಳ್ಳದ ಸುತ್ತಮುತ್ತ ಹಸಿರು ಮರಗಳು ಮತ್ತು ಗಿಡಗಳು ಬೆಳೆಯುತ್ತವೆ. ನಾವು ಹಳ್ಳವನ್ನು ಸ್ವಚ್ಛವಾಗಿ ಇಟ್ಟು ಅದರ ನೀರನ್ನು ಸಂರಕ್ಷಿಸಬೇಕು. ಹೊಳೆಯ ಬಗ್ಗೆ ಸರಳವಾದ 4 ವಾಕ್ಯಗಳು. 1. ಹೊಳೆ ಪ್ರಕೃತಿಯ ಸುಂದರ ಕೊಡುಗೆಯಾಗಿದೆ. ಸರಿನಾ? ಹೊಳೆ ಜುಳು ಜುಳು ಹರಿಯುತ್ತಾ ಸುತ್ತಮುತ್ತಲಿನ ಪರಿಸರವನ್ನು ಸುಂದರಗೊಳಿಸುತ್ತದೆ. ಹೊಳೆ ನೀರು ಕೃಷಿ ಮತ್ತು ಜೀವಜಾಲಕ್ಕೆ ಉಪಯುಕ್ತವಾಗಿದೆ. ನಾವು ಹೊಳೆಗಳನ್ನು ಸ್ವಚ್ಛವಾಗಿ ಇಟ್ಟು ನೀರನ್ನು ಸಂರಕ್ಷಿಸಬೇಕು. ಸಮುದ್ರದ ಬಗ್ಗೆ ಸರಳವಾದ 4 ವಾಕ್ಯಗಳು. 1. ಸಮುದ್ರವು ಭೂಮಿಯ ಮೇಲಿರುವ ಅತಿ ದೊಡ್ಡ ಜಲರಾಶಿಯಾಗಿದೆ. 2. ಸಮುದ್ರದಲ್ಲಿ ಅನೇಕ ಬಗೆಯ ಮೀನುಗಳು ಮತ್ತು ಜಲಚರಗಳು ವಾಸಿಸುತ್ತವೆ. 3. ಸಮುದ್ರವು ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಮಳೆಗೆ ಸಹಕಾರಿಯಾಗುತ್ತದೆ. 4. ನಾವು ಸಮುದ್ರವನ್ನು ಮಾಲಿನ್ಯಗೊಳಿಸದೆ ಸ್ವಚ್ಛವಾಗಿ ಕಾಪಾಡಬೇಕು. 9. ಹಸಿರೇ ಉಸಿರು ವಿಷಯದ ಬಗ್ಗೆ 4 ವಾಕ್ಯಗಳನ್ನು ಬರೆಯಿರಿ. ಮರಗಳು ನಮಗೆ ಉಸಿರಾಡಲು ಅಗತ್ಯವಾದ ಆಮ್ಲಜನಕವನ್ನು ನೀಡುತ್ತವೆ. ಆದ್ದರಿಂದ ಮರಗಳಿಲ್ಲದೆ ಜೀವಿಗಳ ಬದುಕು ಸಾಧ್ಯವಿಲ್ಲ. ಹೆಚ್ಚು ಗಿಡಗಳನ್ನು ನೆಟ್ಟರೆ ಪರಿಸರ ಹಸಿರಾಗುತ್ತದೆ, ಗಾಳಿ ಶುದ್ಧವಾಗುತ್ತದೆ ಮತ್ತು ಮಳೆ ಸಹ ಸಮರ್ಪಕವಾಗಿ ಆಗುತ್ತದೆ. 3. ಮರಗಳನ್ನು ಕಡಿಯುವುದನ್ನು ಕಡಿಮೆ ಮಾಡಿ ಗಿಡಗಳನ್ನು ನೆಟ್ಟು ಅವುಗಳನ್ನು ಪ್ರೀತಿಯಿಂದ ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಹಸಿರೇ ಉಸಿರು ಎಂಬುದು ಕೇವಲ ಘೋಷಣೆಯಲ್ಲ, ನಮ್ಮ ಜೀವನವನ್ನು ರಕ್ಷಿಸುವ ಸಂದೇಶವಾಗಿದೆ. ಆದ್ದರಿಂದ ಎಲ್ಲರೂ ಪರಿಸರವನ್ನು ಕಾಪಾಡಿ ಹಸಿರನ್ನು ಉಳಿಸೋಣ. ಇದು ಸಿಂಪಲ್ ಆಗಿ ಬರ್ತಿದ್ದೀನಿ ನಾನು. ಹಸಿರೇ ಉಸಿರು ಎಂಬ ವಿಷಯದ ಬಗ್ಗೆ 4 ವಾಕ್ಯಗಳು. ಇದು ತುಂಬ ಸಿಂಪಲ್ ಆಗಿದೆ. ಇದು ಬೇಕಾದರೂ ನೀವು ಬರಿಬಹುದು. 1. ಮರಗಳು ನಮಗೆ ಶುದ್ಧ ಗಾಳಿಯನ್ನು ನೀಡಿ ಜೀವ ಉಳಿಸುತ್ತವೆ. 2. ಪರಿಸರವನ್ನು ರಕ್ಷಿಸಲು ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡಬೇಕು. ಹಸಿರು ಪರಿಸರವು ಮನುಷ್ಯರ ಆರೋಗ್ಯಕ್ಕೆ ತುಂಬ ಅಗತ್ಯವಾಗಿದೆ. ಹಸಿರೇ ಉಸಿರು ಎಂಬ ಸಂದೇಶವನ್ನು ಎಲ್ಲರೂ ಪಾಲಿಸಿ ಪ್ರಕೃತಿಯನ್ನು ಕಾಪಾಡಬೇಕು.